ನೋಡಿ ಸರ್, ಈಗ ಬಡವರು ಅಂದ್ರೆ ಯಾರು? ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರಲ್ಲ, ಆ ರೀತಿ ಬಡವರ? ಡಿ ಕೆ ಶಿವಕುಮಾರ್ ಒಂದು ಡಿಬೇಟ್ ಅಲ್ಲಿ ಹೇಳ್ತಾರೆ, ಒಂದು ಮನೆ ಇಲ್ಲ, ಇಲ್ಲಿ ತೋರಿಸ್ತೇನೆ, ಸಾಕ್ಷಿ ಕೇಳ್ತಾ ಇದ್ರು. ಅದಕ್ಕೆ ಸೋನಿಯಾ ಗಾಂಧಿ ಅವರಿಗೆ ಒಂದು ಮನೆ ಇಲ್ಲ, ಪ್ರಿಯಾಂಕಾ ಗಾಂಧಿ ಅವರಿಗೆ ಮನೆ ಇಲ್ಲ ಅಂತ ಹೇಳಿದ್ರು. ಅವರು ಹಿಂದೂಗಳಲ್ವಾ? ಅವರಿಗೂ ಮನೆ ಅವಶ್ಯಕತೆ ಇದೆ, ಅಂತವರಿಗೂ ಒಂದು ಮನೆಯನ್ನ ಕೊಡಿ, ಸಮಾನ ಹಕ್ಕನ್ನ ಕೊಡಿ. ಬರೀ ಮುಸ್ಲಿಮ್ಸ್ ಅಂತ ಯಾಕೆ ಹೇಳ್ತೀರಿ? ನಮ್ಮ ಕ್ರಿಶ್ಚಿಯನ್ ಬಾಂಧವರಿಗೆ ಕೊಡಿ, ಜೈನ ಬಾಂಧವರಿಗೆ ಕೊಡಿ, ಎಲ್ಲರಿಗೂ ಕೊಡಿ. ಮುಸ್ಲಿಮ್ಸ್ ಯಾಕೆ? ಬಹುಸಂಖ್ಯಾತರು ಮುಸ್ಲಿಮ್ಸ್ ಆಗಿದ್ದಾರೆ. ಇವಾಗ ಬಹಳಷ್ಟು ಜನ ಮುಸ್ಲಿಮ್ಸ್ ಇದ್ದಾರೆ. ಮುಸ್ಲಿಮ್ಸ್ ಓಟಿಂದ ನೋಡಿ, ಮುಸ್ಲಿಮ್ಸ್ ಇಂದ ಓಟ್ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ, ಮುಸ್ಲಿಮ್ಸಿನ ಓಟ್ ಸಿಗ್ಬೇಕು ಅನ್ನೋ ಉದ್ದೇಶಕ್ಕೆ ಬರೀ ಮತಗಳಿಕೆಗಾಗಿ ಕೊಡ್ತಾ ಇರುವಂತದ್ದು ಇದು. ನೋಡಿ, ಅವರೇ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ನಮ್ಗೆ ಪ್ರಿಯಾಂಕಾ ಗಾಂಧಿಗೆ ಮನೆ ಇಲ್ಲ, ಸೋನಿಯಾ ಗಾಂಧಿಗೆ ಮನೆ ಇಲ್ಲ, ಹಾಗೆ ರವಿ ಶೆಟ್ಟಿ ಕೂಡ ಮನೆ ಇಲ್ಲ. ಈ ರವಿ ಶೆಟ್ಟಿ ಕೂಡ ಹಿಂದೂ ಇದ್ದಾನೆ, ಇವನಿಗೆ ಕೂಡ ಮನೆ ಇಲ್ಲ ಅಂತ ಕೊಡುವಂತ ಕೆಲಸ ಅವ್ರು ಹೇಳ್ತಿದ್ದಾರೆ. ಸೋನಿಯಾ ಗಾಂಧಿಗೂ ಮನೆ ಕೊಡಿ, ಸೋನಿಯಾ ಗಾಂಧಿಗೂ ಕೊಡಿ, ರಾಹುಲ್ ಗಾಂಧಿಗೂ ಕೊಡಿ, ಮನೆ ಇಲ್ಲ ಅಂತಿದ್ದಾರೆ. ಕೊಡ್ತೀರಾ ಸರ್? ಇಡೀ ದೇಶ ಎಲ್ಲ ಬಡವ ಮಕ್ಕಳಿಗೆ ಎಲ್ಲರೂ ಕೊಡೋದೇ ನಾವು ಮನೆ. ನಾನು ಹೇಳ್ತಾ ಇರೋದು ಒಂದೇ, ನೀವು ಕೊಡ್ತೀರಾ, ಎಲ್ಲರೂ ಸಮಾನವಾಗಿ ಕಾಣಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ತೀರಾ, ಯಾವುದೋ ಒಂದು ಓಲೈಕೆನ ಮಾಡ್ತೀರಾ ನೀವು. ಓಲೈಕೆ ಸಲ್ಲದು, ಯಾರನ್ನೂ ಕೂಡ ಓಲೈಕೆ ಮಾಡಬೇಡಿ ನೀವು. ನಾನು ಹೇಳ್ತಾ ಇರೋದು ಒಂದೇ, ಪ್ರತಿಯೊಬ್ಬ ಬಡವನ್ನ ಹುಡುಕಿ ಕೊಡ್ತಾ ಇದ್ದೀರಾ ನೀವು. ಈಗ ನಿನ್ನೆ ಮಂಡ್ಯದಲ್ಲಿ, ಸರಿ ಒಂದು ನಿಮಿಷ ಸರ್, ಮಂಡ್ಯದಲ್ಲಿ ಮನೆಯನ್ನು ಮಾಡಿದ್ರಿ ಬಡವರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದೇ ಸಲ ಹೋಗಿ ನುಗ್ಗಿ ಅದನ್ನ ವಶಪಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ತಪ್ಪಲ್ವಾ? ಅದರಲ್ಲಿ ಎಷ್ಟು ಜನ ಬಡವರಿಗೆ ಸಿಕ್ಕಿದೆ? ಮುಸಲ್ಮಾನ್ ಬಡವರಿಗೆ ಎಷ್ಟು ಜನ ಸಿಕ್ಕಿದೆ ಹೇಳಿ? ಇದೇನಿದ್ರು ಅವರ ಮುಖಂಡರುಗಳು ಏನಿದಾರೋ ಹೋಗಿ ಸೇರ್ಕೋತಾರೆ. ಅವರನ್ನ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಇದೆ ಅನ್ನುವ ಒಂದು ಧೈರ್ಯ. ಮತ್ತೊಂದು ಹೇಳ್ತೀನಿ ಕೇಳಿ, ಈಗ ಗೋಮಾಂಸದಲ್ಲಿ ರಫ್ತಲ್ಲಿ ಭಾರತ 2ನೇ ಸ್ಥಾನದಲ್ಲಿದ್ದೀರಿ ಅಂತ ಹೇಳ್ತೀರಿ. ಹಾಗಾದ್ರೆ ಗೋಮಾಂಸ ತಿಂತ ಇರೋರು ಯಾರು? ಅದನ್ನ ತಿನ್ನೋದು ಕಡಿಮೆ ಮಾಡಿ. ನೀವು ಬಡವರಿದ್ದೀರ ಅನ್ಸುತ್ತೆ, ಇವರು ಬಡವರಿದ್ದಾರೆ ಅನ್ಸುತ್ತೆ. ನಿಮಗೂ ಒಂದು ಮನೆ ಕೊಡ್ಬೇಕಂತ ಅನ್ಸುತ್ತೆ. ಯಾರಿಗೆ ಮನೆ? ಬಡವರಿಗೆ ಕೊಡ್ಲಿ ಸರ್. ಒಂದು ಉಗ್ರ ಹಾಕೊಂಡಾಗ ಈ ಕಾಂಗ್ರೆಸ್ ಯೋಜನೆಗಳು ಯಾವ ತರ ಗೊತ್ತಾ ಸರ್? ಕೇವಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಇದು ಮೀಸಲಾತಿ ಅಂತಂದಿದ್ದಾರೆ, ಅದು ಕೇವಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಮುಸ್ಲಿಂ ಓಲೈಕೆ ಇದೆಲ್ಲ ಕೇವಲ ಮುಸ್ಲಿಂ ಓಲೈಕೆ ಮಾಡ್ತಾ ಇರೋದು ಕಾಂಗ್ರೆಸ್ನವರು. ಬೇರೆ ಯಾರನ್ನು ಉದ್ಧಾರ ಮಾಡಕ್ಕೆ ಇದು ಮಾಡ್ತಾ ಇಲ್ಲ. ಕೇವಲ ಕಾಂಗ್ರೆಸ್ ಓಲೈಕೆ, ಕಾಂಗ್ರೆಸ್ ಮುಸ್ಲಿಂ ಓಲೈಕೆಗೋಸ್ಕರ ಈ ಮೀಸಲಾತಿಯನ್ನು ತಂದಿದ್ದಾರೆ ಅಷ್ಟೇ ನಮ್ಮ ಅಭಿಪ್ರಾಯ. ಇದು ವೋಟ್ ಹಾಕ್ಸೋರಿಗೆ ಮಾತ್ರ, ವೋಟ್ ಹಾಕೋರಿಗೆ ಅಲ್ಲ. ಇವರ ಕಾಯ್ದೆಗಳು ವೋಟ್ ಹಾಕ್ಸೋರಿಗೆ ಮಾತ್ರ. ಅಂದ್ರೆ ಯಾರು ಹಿಂದ್ಗಡೆ ಏನೋ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಾ ಇದಾರೋ ಅವ್ರಿಗೆ ಮಾತ್ರ ಈ ಕಾಯ್ದೆ. ಸರ್, ಅವ್ರ ಲೆಕ್ಕದಲ್ಲಿ ಕಾಂಗ್ರೆಸ್ ಅವ್ರಿಗೆ ಮುಸಲ್ಮಾನವರೇ ವೋಟ್ ಬ್ಯಾಂಕ್ ಅವ್ರಿಗೆ, ಆಯ್ತಾ? ಅವ್ರು ವೋಟ್ ಹಾಕ್ತಾರಂತ ಅವ್ರಿಗೆಗೋಸ್ಕರ ಇದು ಮಾಡ್ಕೊಡ್ತಾ ಇದ್ದಾರೆ. ಅಲ್ಪಸಂಖ್ಯಾತದಲ್ಲಿ ಜೈನ್ ಅವ್ರಿಗಿಲ್ವಾ? ಅವ್ರಿಗೆ ಎಷ್ಟು ಜನ ಕೊಟ್ಟಿದ್ದಾರೆ? ಸಿಖ್ ಅವ್ರಿಗೆ ಎಷ್ಟು ಜನ ಕೊಟ್ಟಿದ್ದಾರೆ? ಕ್ರಿಶ್ಚಿಯಾನಿಟಿಗೆ ಅವ್ರಿಗೆ ಎಷ್ಟು ಜನ ಕೊಟ್ಟಿದ್ದಾರೆ? ಒಂದನ ಮನೆ ಕೊಟ್ಟಿದ್ದಾರೆ ಕೇಳಿ. ಬರೇ ಮುಸಲ್ಮಾನ್ಗೂ ಮಾತ್ರ ಕೊಟ್ಟಿದ್ದಾರೆ. ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಮನೆಗಳು? ಅದು ನಾನು ಇವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವ್ರು ಒಂದನ ಮನೆ ಕೊಟ್ಟಿದ್ದಾರೆ ಕೇಳಿ ಅವ್ರಿಗೆ. ಅಲ್ಲ, ಒಂದೊಂದನ ಮನೆಯನ್ನ ಕೊಟ್ಟಿದ್ದಾರೆ ಕೇಳಿ. ಅವ್ರು 78,000 ಜನ ಹೇಳ್ತಾ ಇದಾರೆ, 78 ಲಕ್ಷ ಜನ ಇದಾರಲ್ಲ ಅಲ್ಪಸಂಖ್ಯಾತರಲ್ಲಿ. ಯಾರು ಬರೀ ಮುಸಲ್ಮಾನರು ಮಾತ್ರ ಇದ್ದಾರೆ? ಬೇರೆ ಯಾರು ಸಮುದಾಯದವ್ರು ಇಲ್ವಾ? ಅವ್ರಿಗೆ ಯಾರು ಕೊಟ್ಟಿಲ್ವಾ ಅವ್ರು ನಿಮ್ಮ ಮನೆಗಳು? ಯಾಕೆ ಕೊಡ್ತಾ ಇಲ್ಲ ಅವ್ರಿಗೆ? ಯಾಕೆ ಅವ್ರು ಓಟ್ ಇವ್ರಿಗೆ ಮಾತ್ರ ಹಾಕ್ತಾರಂತ ಅವ್ರಿಗೆ ಮಾತ್ರ ಕೊಡ್ತಾ ಇದಾರ? ಯಾಕೆ ಬಡವರ್ಗ ನೋಡ್ತಾ ಇಲ್ವಾ ಅವ್ರು? ಅವ್ರಲ್ಲಿ ಬಡವರು ಯಾರಿಲ್ವಾ? ಆಯ್ತಾ? ಆಮೇಲೆ ಜೈನ್ ಮುನಿಗಳ ಹತ್ಯೆಗಳಾಗಿದೆ, ಅವ್ರು ತನಿಖೆ ಮಾಡಿದ್ದಾರೆ. ಇದು ಉತ್ತರ ಕೊಡ್ಬೇಕು ಅವರು. ನೀವು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ? ಎಸ್, ಕಾಂಗ್ರೆಸ್ ಸರ್ಕಾರ ತಪ್ಪು ಮಾಡ್ತೀರಿ, ಭ್ರಷ್ಟಾಚಾರ ಮಾಡ್ತೀರಿ, ಬೀದಿಗಿಳಿದು ಹೋರಾಟವನ್ನು ಮಾಡಬೇಕು. ನಿಮಗೆ ಗೊತ್ತಿರಲಿ, ನಿಮ್ಮ ಅನೇಕ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಅನೇಕ ಸರ್ಕಾರದ ಪ್ರಭಾವಿ ಸಚಿವ ಸ್ಥಾನದಲ್ಲಿರ್ತಕ್ಕಂಥ ಅನೇಕರ ಜೊತೆ ಒಳ ಒಪ್ಪಂದಗಳಿದೆ ಗೊತ್ತಾ? ವ್ಯಾವಹಾರಿಕ ಒಪ್ಪಂದಗಳಿದೆ ಗೊತ್ತಾ? ಸರ್, 100% ಆ ರೀತಿ ಇಲ್ಲ. ಇಲ್ಲಿ ಏನಾಗಿದೆ ಗೊತ್ತಾ ಸರ್? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ರಚನೆ ಆಯಿತು, ಕಿತ್ತು ತಿನ್ನುವಂತಹ ಬಡತನ ಉಂಟಾಗಿದೆ ರಾಜ್ಯದಲ್ಲಿ, ಬೆಲೆ ಏರಿಕೆ. ಆಮೇಲೆ ನಿನ್ನೆ ತಾನೇ ಯೋಜನಾ ಆಯೋಗದ ಉಪಾಧ್ಯಕ್ಷರು ಏನಂತ ಹೇಳಿಕೆ ಕೊಟ್ಟರು? ಅವ್ರ ಹತ್ರ ಏನು ಮಾಹಿತಿ ಇದ್ರೆ ಮನೆ, ಈಗ ಇವ್ರೇನಂತ ಅಲ್ಪಸಂಖ್ಯಾತ ಮನೆ ಕೊಡ್ತೀವಿ, ಅದ್ರಲ್ಲಿ ಕಮಿಷನ್ ತಿನ್ನಕ್ಕೆ ಮುಂದಾಗಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಅಲ್ಪಸಂಖ್ಯಾತರಿಗೆ ಇದು ಏಳಿಗೆ ಆಗಲ್ಲ. ನಮ್ಮಲ್ಲಿ ಎಷ್ಟೋ ಜನ ಸರ್ ಕಿತ್ತು ಹಿಂದೂಗಳಲ್ಲೇ ಕೆಲವೊಂದು ಹಳ್ಳಿಗಳಲ್ಲಿ ಸರ್ ತಿನ್ನ ಕನ್ನ ಇಲ್ಲ ಅಂತ ಪರಿಸ್ಥಿತಿ ಉಂಟಾಗಿದೆ. ಏನಾಗ್ತಿದೆ ಇಲ್ಲಿ ಪರಿಸ್ಥಿತಿಲಿ? ಈ ದರಿದ್ರ ಕಾಂಗ್ರೆಸ್ ಯಾವಾಗ ತೊಲಗುತ್ತೆ ಅವಾಗ ರಾಜ್ಯ ಅಭಿವೃದ್ಧಿ ಆಗುತ್ತೆ. ನಿಮ್ದು ದರಿದ್ರ ಕಾಂಗ್ರೆಸ್ ಸರ್ಕಾರ ಅಂತಿದ್ದಾರೆ.
ಅಲ್ರಿ ಇತಿಹಾಸದಲ್ಲಿ ಯಾವ್ದಾರು ಪ್ರಧಾನಿ ಪಾಕಿಸ್ತಾನ ಪ್ರಧಾನಿ ಬರ್ತಡೆಗೆ ಹೋಗಿ ವಿಶ್ ಮಾಡಿ ಬಿರಿಯಾನಿ ತಿಂದು ಬಂದಿರೋ ಉದಾಹರಣೆ ಇದೆಯಾ? ನಮ್ಮ ಬಗ್ಗೆ ಹೇಳ್ತಾರ್ರಿ, ಕಾಂಗ್ರೆಸ್ ಎಷ್ಟೋ ತ್ಯಾಗ ಬಲಿದಾನ ಜೀವ ಕೊಟ್ಟಿರೋ ಪಕ್ಷ. ನಾವು ಸ್ವಾತಂತ್ರ್ಯ ತಂದು ಕೊಟ್ಟಿರೋ ಪಕ್ಷ. ಒಬ್ಬ ಮನಿ ಯಜಮಾನಿಗೆ ಗೊತ್ತಿರ್ತೈತಿ ಮನಿ ನಡೆಸೋದು ಎಷ್ಟು ಕಷ್ಟ ಅಂತ. ಇವರು ಕಟ್ಟಿರೋ ಮನಿಗೆ ಬಂದು ಗ್ರೂಪ್ ರೇಷ್ ಆದ್ಮೇಲೆ ಬೀಗ್ತನಕ್ಕೆ ಆಮೇಲೆ ಗೆಸ್ಟ್ ಆಗಿ ಬಂದಿರೋರು ಮನಿ ಫೌಂಡೇಶನ್ ಇಂದ ಹಿಡಿದು ಗ್ರೂಪ್ ರೇಷ್ ವರೆಗೂ ಮಾಡಿರೋದು ಕಾಂಗ್ರೆಸ್ ಪಕ್ಷ ರೀ. ದೇಶ ಇವತ್ತು ಇವರು 8 ಲಕ್ಷ ಬಜೆಟ್, ಇಷ್ಟು ಕೋಟಿ ಬಜೆಟ್ ಕೊಟ್ಟರು ಯಾರು? ಅದ್ ಮೂಲ ಕೊಟ್ಟಿರೋದು ಕಾಂಗ್ರೆಸ್. ಫಸ್ಟ್ ಅದನ್ನ ಮನಸ್ಸಿನ ಹಿಡ್ಕೊಂಡ ಕೇಳಿ ಸರ್. ಅಖಂಡ ಭಾರತನ ತುಂಡಾಗಿ ಮಾಡಿದಂತದ್ದು ಕಾಂಗ್ರೆಸ್, ಅದು ಮರ್ತೋಗ್ಬಿಟ್ಟಿದ್ದಾರೆ. ಅಖಂಡ ಭಾರತನ ತುಂಡಾಗಿ ಮಾಡಿದಂತ ಕಾಂಗ್ರೆಸ್. ಮತ್ತೆ ಅವ್ರ ಮನೆಗಳ ಬಗ್ಗೆ ಹೇಳ್ತಾ ಇದ್ರಿ, ಪ್ರಿಯಾಂಕಾ ಗಾಂಧಿಗೆ ಅವ್ರಿಗೆ ಮನೆ ಇಲ್ಲ, ಸೋನಿಯಾ ಗಾಂಧಿಗೆ ಮನೆ ಇಲ್ಲ. ಹೌದು ಸರ್, ಯಾಕೆ ಗೊತ್ತಾ ಮನೆ ಇಲ್ಲ? ಅವ್ರ ಮನೆ ಇರೋದೆಲ್ಲ ಇಟಲಿದಲ್ಲಿ, ಭಾರತದಲ್ಲಿರೋದು ಸುಮ್ಮನೆ ಜನರ ರಕ್ತ ಅಂತ ಹೇಳ್ತಾ ಇರೋದು. ಕಾಂಗ್ರೆಸ್ನವ್ರಿಗೆ ಒಂದೇ ಹೇಳುವಂತದ್ದು, ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿ ಕೊಡಲ್ಲ ಅಂತ ಹೇಳಿದರೆ, ನೀವು ಬಾಬಾ ಸಾಹೇಬ್ ಸಂವಿಧಾನ ಫಾಲೋ ಮಾಡ್ತೀರಾ ಇಲ್ಲ ನಿಮ್ ಸಿದ್ದರಾಮಯ್ಯ ಸಂವಿಧಾನ ಫಾಲೋ ಮಾಡ್ತೀರಾ? ಹೇಳ್ಬೇಕಿದ್ದು ಕಾಂಗ್ರೆಸ್ನವ್ರು ದೇಶದ ಜನತೆಗೆ. ನಾವ್ ಹೇಳ್ತಾ ಇರೋದು ಬಡವರ ಪರವಾಗಿ, ಎಲ್ಲಾ ಜಾತಿಗಳಲ್ಲಿ ಎಲ್ಲಾ ಬಡವರ ಪರವಾಗಿ ನ್ಯಾಯ ಕೊಡಬೇಕು ಅಂತ ಹೇಳ್ತಾ ಇರೋದು. ಸ್ವತಂತ್ರ ಕೊಟ್ಟೋದು ಕಾಂಗ್ರೆಸ್ ಪಕ್ಷ. ಸಂವಿಧಾನನ ಅರ್ಧ ಆಗ್ತವ್ರು, ಸಂವಿಧಾನನ ಅರ್ಧ ಆಗ್ತವ್ರು. ಮನಸ್ತುತಿ ಅಂತ ಬಿಜೆಪಿ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಿರೋದು ನಿಮಗೂ ಒಂಥರ ಪೊಲಿಟಿಕಲಿ ಅದೊಂಥರ ಏನಂತಾರಲ್ಲ ಅಸ್ತ್ರ ಅಲ್ವಾ ಬಿ ಜೆ ಪಿಯವರಿಗೆ? ರಾಜ್ಯದಲ್ಲಿ ರಸ್ತೆಗಳ ಹಾಳು ಬಿದ್ದಿದ್ದಾವೆ. ಬೆಂಗಳೂರು ಒಂದು ರೌಂಡ್ ಸುತ್ತಾಕೊಂಡು ಬನ್ನಿ. ಭ್ರಷ್ಟಾಚಾರ. ಕಾಂಗ್ರೆಸ್ನ ಹಿರಿಯ ಶಾಸಕ BR ಪಾಟೀಲ್ ಹೇಳ್ತಾರೆ, ವಸತಿಯಲ್ಲಿ ಮನೆ ಕೊಡುವಲ್ಲಿ ವಸತಿ ಇಲಾಖೆ ಲಂಚ ತೆಗೆದುಕೊಳ್ಳುತ್ತಂತ ಓಪನ್ ಆಗಿ ಹೇಳ್ತಾರೆ. BJP ಅವರಿಗೆ ಅಜೆಂಡಾ ಇಲ್ವೇನ್ರಿ? ಜನರ ಪರವಾಗಿ ಹೋರಾಟ ಮಾಡಿ ಅಂತ ಹೇಳಿದ್ರೆ 15% ಕೊಟ್ಟಿದ್ದಾರೆ, 20% ಕೊಟ್ಟಿದ್ದಾರೆ ಅಂತ ಹೇಳಿದೆ. ನೀವು ಧರ್ಮ ರಾಜಕಾರಣ ಮಾಡ್ತಿಲ್ರಿ, ಜನರ ಪರವಾಗಿ ಹೋರಾಟವನ್ನು ಮಾಡಿ ದಯಮಾಡಿ. ಸಾರ್, ನಾವು ಖಂಡಿತವಾಗೂ ವಿರೋಧ ಪಕ್ಷದವರಾಗಿ ಪ್ರತಿ ಸಾರಿ ಕಾಂಗ್ರೆಸ್ ಎಡುವುದಾಗ ವಿರೋಧ ಪಕ್ಷದವರಾಗಿ ಪ್ರತಿಯೊಂದಕ್ಕೂ ಪ್ರತಿಭಟನೆ ಮಾಡಿದ್ದೀವಿ. ಮಾನ್ಯ ಇವರು ಸಿದ್ದರಾಮಯ್ಯ ಅವರು ಮೂಢ ಹಗರಣ ಮಾಡಿದಾಗ ಇಲ್ಲಿ ಮೈಸೂರು ಡೆವಲಪ್ಮೆಂಟ್ ಮಾಡಿದ್ದೀವಿ. ಏನಾಗಿದೆ? ವಾಪಸ್ ಕೊಟ್ಟಿದ್ದಾರೆ. ವಾಪಸ್ ಆಗಿ ಕೊಟ್ಟರು. ನಾವು ಪ್ರತಿಭಟನೆ ಮಾಡಿದ್ದೀವಿ. ಎಷ್ಟು 187 ಅದರಲ್ಲೂ ಅಷ್ಟೇ, SC/ST ಹಗರಣಕ್ಕೂ ಅಷ್ಟೇ ವಿರೋಧ ಪಕ್ಷ ಪ್ರತಿಯೊಂದಕ್ಕೂ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ವಿಚಾರದಲ್ಲೂ ನಾವು ಹೇಳ್ತಾ ಇರೋದು 15% ಕೊಡ್ಬೇಡಿ ಅಂತಲ್ಲ, ಎಲ್ಲರೂ ಪ್ರಾಪರ್ ಆಗಿ ಕೊಡಬೇಕು. ಬರೋ ಅವ್ರ ಚೇಳಗಳಿಗೆ ಅವ್ರಿಗೆ ಅಂತಲ್ಲ. ಅವರಲ್ಲಿರೋ ಮಿನಿಸ್ಟ್ರಿ ಹೇಳ್ತಾರೆ ಲೆಟರ್ ಕೊಟ್ಟಿದ್ದೀನಿ, ನಮ್ಮಲ್ಲಿರೋ ಚೇಳಗಳು ಮಾತ್ರ ಕೊಡ್ರಿ ಸರ್, ಲೆಟರ್ ಕೊಡಿ ನಿಮ್ಗೆ ಕೊಡಿಸ್ತೀವಿ, ಇದೇ ಮಾತಾಡ್ತಾರೆ. ನಾವು ವಿರೋಧ ಪಕ್ಷದಲ್ಲಿ ಇದ್ದು ವಿಜೇಂದ್ರ ಅವರ ಲೀಡರ್ಶಿಪ್ ಅಲ್ಲಿ ಪ್ರತಿಯೊಂದಕ್ಕೂ ಪ್ರತಿಭಟನೆ ಮಾಡ್ಕೊಂಡು ಬರ್ತಾ ಇದೀವಿ. ಅದಕ್ಕೆ ಏನ್ ಪ್ರತಿಭಟನೆ ಮಾಡಿದೀವಿ ಅವ್ರ ತಕ್ಷಣ ಎಲ್ಲಾ ಜಾಗಗಳು ವಾಪಸ್ ಬಂದಿದೆ. ಅವ್ರು ಸರಿ ತಿದ್ಕೊಂಡು ಹೋಗ್ತಿದ್ದಾರೆ. ಅದ್ರ ಬಗ್ಗೆ ಅವ್ರು ಮಾತಾಡ್ಲಿ. ನೋಡ್ರಿ, ಅಲ್ಪಸಂಖ್ಯಾತರಲ್ಲಿ ಸವಿತಾ ಸಮಾಜ ಇದೆ, ಅಕ್ಕಿಪಿಕ್ಕಿ ಜನಾಂಗ ಇದೆ, ಎಂತೆಂತ ಸಮಾಜ ಇದೆ. ಅವ್ರಿಗೆಲ್ಲ ಯಾಕೆ ಕೊಟ್ಟಿಲ್ಲ 15%? ಓನ್ಲಿ ನಿಮ್ಗೆ ಮುಸ್ಲಿಮರ ಓಲೈಕೆ ಯಾಕೆ? ಈಗ ಯಾವ್ದು ಎಲೆಕ್ಷನ್ ಇಲ್ಲ ರೀ, ಈಗ ಯಾವ್ದು ಎಲೆಕ್ಷನ್ ಇಲ್ಲ, ಯಾಕೆ ಮಾಡ್ತಿದ್ದೀರಿ ಅದನ್ನ? ಸಿದ್ದರಾಮಯ್ಯ ಅವ್ರಿಗೆ ಯಾಕ್ರೆ ಗೊತ್ತಾಗ್ಲಿಲ್ವೇನ್ರಿ ನಿಮಗೆ? ಕಾಂಗ್ರೆಸ್ ಅವ್ರಿಗೆ ಗೊತ್ತಾಗ್ತಿಲ್ಲ, ಎಲೆಕ್ಷನ್ ಇಲ್ಲ, ಯಾಕೆ ಮಾಡಿದ್ರಿ? ನಾನು ಹೇಳಿದ್ದೀನಿ ಅವ್ರಿಗೆ. ಮುಸ್ಲಿಮರಿಗೆ ಎಷ್ಟು ಮನೆ ಕೊಟ್ಟಿದ್ದಾರೆ ಅಂತ ಬಿಟ್ಟು ಗೌರ್ಮೆಂಟ್ ಇಂದ ಎಷ್ಟು ಮನೆಗಳು ಬಂದಿದೆ ಕೌಂಟ್ ಮಾಡಿ. ಅದರಲ್ಲಿ ನಮ್ಮ ಭಾರತೀಯರಿಗೆ ಎಷ್ಟು ಜನ ಕೊಟ್ಟಿದ್ದಾರೆ, ಅದರಲ್ಲಿ ಮುಸ್ಲಿಮರಿಗೆ ಎಷ್ಟಿದೆ, ಜಮೀರ್ ಕಡೆಯಿಂದ ಎಷ್ಟಾಗಿದೆ, ನೀವು ಲೆಕ್ಕ ಮಾಡಿ ನಿಮ್ಗೆ ಕರೆಕ್ಟ್ ಆದ ಲೆಕ್ಕ ಸಿಗುತ್ತೆ. ಅಲ್ಲಿ ತನಕ ಸುಮ್ಮನೆ ಮಾತಾಡಬೇಡಿ. ಯಾಕೆ ಹೇಳ್ದೆ ಅಂದ್ರೆ ಇದು ಇಂಪ್ಲಿಮೆಂಟೇಷನ್ ಆಗಲ್ಲ ಅಂತಾನೆ ಹೇಳ್ತಿರೋದು. ಈಗ ಯಾವ್ದು ಎಲೆಕ್ಷನ್ ಇಲ್ಲ, ಇದು ಇಂಪ್ಲಿಮೆಂಟೇಷನ್ ಆಗೋದಿಲ್ಲ. ಅಷ್ಟು ತಟ್ಟಿದ್ದಾರೆ ಅವರು. ಎಲೆಕ್ಷನ್ ಇಲ್ದಲೆ ಕೊಟ್ಟಿದ್ದಾರೆ. ಎಲ್ಲ ಪ್ಲಾನ್ಡ್ ಮುಂದಕ್ಕೆ, ಈಗಿದೆಲ್ಲ ಪ್ಲಾನ್ಡ್, ಇಂಪ್ಲಿಮೆಂಟೇಷನ್ ಆಗಲ್ಲ. ಸರ್, ಅವ್ರ ಮುಖ್ಯಮಂತ್ರಿನೇ ಹೇಳ್ಬಿಟ್ಟಿದ್ದಾರೆ ನಾನು ಕರ್ನಾಟಕದ ಸರ್ ಒಂದ್ ನಿಮಿಷ ಕೇಳಿಸ್ಕೋಬೇಕು ಸರ್, ಕೇಳಿಸ್ಕೊಬಿಡ. ಅವ್ರ ಮುಖ್ಯಮಂತ್ರಿನೇ ಹೇಳ್ಬಿಟ್ಟಿದ್ದಾರೆ ಅವ್ರು ಕರ್ನಾಟಕದ ಮುಖ್ಯಮಂತ್ರಿ ಅಲ್ಲ, ಕರ್ನಾಟಕದ ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿ ಆಗಿರುವಂತದ್ದು. ಏನು ಉತ್ತರ ಮಾಡಿದ್ರು? ಎಸ್ ಸರ್, ಎಸ್ ಸರ್. ಅಲ್ಲ, ಅವರಿಗೆ ಈಗ ಅವ್ರು ಅಷ್ಟೆಲ್ಲ ಹೇಳ್ತಾ ಇದಾರೆ. ಈಗ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಸೆಂಟ್ರಲ್ ಅಲ್ಲೂ ಸತನ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತ ಯಾಕೆ ಇಟ್ಕೊಂಡಿದ್ದೀರಿ? ಅದನ್ನ ಮುಚ್ಚಿಬಿಡ್ರಿ, ಬೀಗ ಹಾಕ್ಬಿಡಿ. ಮತ್ತೆ ಇವರು ಓಲೈಕೆ ರಾಜಕಾರಣ ನಾವು ಮಾಡ್ತಾ ಇಲ್ಲ. ಇವ್ರಿಗೆ ಬಿಜೆಪಿಗೆ ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ಬರ್ರಿ ಅಂದ್ರೆ ಬರಕ್ ಒಬ್ರು ರೆಡಿ ಇಲ್ಲ. ಮಾತೆತ್ತಿದ್ರೆ ಸಿದ್ದರಾಮಯ್ಯರು, DK ಶಿವಕುಮಾರ್. ಅಂತಾರಲ್ವಾ, ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ ನಡೆದಾಗ ಓಲೈಕೆ ಮಾಡಿದವ್ರು ಯಾರು? ಮೊಹರಂ ಹಬ್ಬಕ್ಕೆ, ರಂಜಾನ್ ಹಬ್ಬಕ್ಕೆ ಯಾರು ಉಚಿತ ಸಿಲಿಂಡರ್ ಕೊಡ್ತೀವಿ? ನಿಮ್ಮ ಗೃಹ ಮಂತ್ರಿಗಳು ಅಮಿತ್ ಶಾ ಅವರೇ ಹೇಳಿದ್ದು ಉಚಿತ ಸಿಲಿಂಡರ್ ಕೊಡ್ತೀವಿ ಅಂತ. ಓಲೈಕೆ ಮಾಡಕ್ ಹೋದವರು ಇವರು. ಅಲ್ಪಸಂಖ್ಯಾತರಿಗೆ 15% ಇರೋದನ್ನ ಅವ್ರು ಹೇಳ್ತಾರೆ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳಿದ್ರೆ, ಬೇರೆ ಬಡವರಿಗೂ ಹಂಚಿ ಅಂತ ಹೇಳ್ತಾರೆ.
ಸರ್, ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ರಿಸರ್ವೇಶನ್ ಮಾಡಿದ್ದು ಏನಕ್ಕೆ ಅಂತಂದರೆ, ಯಾರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದವ್ರದ್ದು ಇರ್ತಾರೆ ಅವರಿಗೆ ಒಂದು ರಿಸರ್ವೇಶನ್ ಅಂತ ಮಾಡಿದರು. ಕಾಲಕ್ಕೆ ಏನಾಗಿದೆ, ಇವತ್ತು ಜನಸಂಖ್ಯೆ ಸ್ಫೋಟ ಆಗಿರೋದ್ರಿಂದ ಅಲ್ಪಸಂಖ್ಯಾತರು ಜಾಸ್ತಿ ಆಗಿದ್ದಾರೆ. ಈ ನಿಟ್ಟಿನಲ್ಲಿ 34,000 ಮನೆಗಳು ಏನು ಬಾಕಿ ಇದೆ ಅದನ್ನು ಹಂಚುವಂಥ ಕಾರ್ಯಗಳು ನಾವು ಮಾಡ್ತಾ ಇದ್ದೀವಿ. ನಾವು ಅಪೀಸ್ಮೆಂಟ್ ಪಾಲಿಟಿಕ್ಸ್ ನಾವು ಮಾಡಂಗಿದ್ರೆ 136+ ಸೀಟ್ಗಳು ನಮಗೆ ಬರ್ತಾ ಇರಲಿಲ್ಲ ಸರ್. ಇನ್ನೊಂದು ಹೇಳ್ತೀನಿ, ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಕಾಂಗ್ರೆಸ್ ಕಾರ್ಯಕರ್ತರುಗಳು ಅದ್ರ ಬೆನಿಫಿಟ್ ತಗೋತಾ ಇದ್ದಾರೆ ಅಂತ. ಸರ್, 15 ವರ್ಷ ಆಯ್ತು ಕಾಂಗ್ರೆಸ್ ಅಲ್ಲಿ, ಇವತ್ತವರೆಗೂ ಒಂದು ಯೋಜನೆ ಅಡಿ ಒಂದು ವಸತಿ ಯೋಜನೆ ಅಡಿ ನಾವು ಯಾವುದು ಫಲಾನುಭವಿ ಆಗಿಲ್ಲ ಸರ್. ನಿಷ್ಠಾವಂತ ಕಾರ್ಯಕರ್ತರು ಯಾವತ್ತು ಯಾವುದೇ ಫಲಾನುಭವಿಗಳಿಗಾಗಿ ಅರ್ಜಿಗಳನ್ನ ಹಾಕಿಲ್ಲ. ನಾವು ಕಾಂಗ್ರೆಸ್ ಸರ್ಕಾರ ಬಡವರಿಗೋಸ್ಕರ, ಯಾರು ಹಿಂದುಳಿದ ವರ್ಗಗಳು, ಯಾರು ಅಲ್ಪಸಂಖ್ಯಾತರು, ಯಾರು ಸಾಮಾಜಿಕವಾಗಿ ಹಿಂದೆ ಇರ್ತಾರೆ ಅವ್ರಿಗೆ ಒಳ್ಳೆ ಕೆಲಸಗಳಂತ ಮಾಡುವಂತ ಕೆಲಸಗಳನ್ನ ಮಾತ್ರ ಮಾಡ್ತಾ ಇದೀವಿ ಹೊರತು ಜಾತಿ ರಾಜಕಾರಣ, ಧರ್ಮ ಒಡೆಯ ರಾಜಕಾರಣ ಯಾವತ್ತೂ ಮಾಡಬಾರ್ದು ಸರ್.